ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಶುಭ ದಿನ. ಹಾಗೆ ಎಲ್ಲರಿಗೂ ಒಂದ್ಸಲ ಜೈ ಸಾಯಿರಾಮ್ ಹೇಳ್ತಾ, ಇವತ್ತು ನಾನು ಒಂದು ಅದ್ಭುತವಾದಂತಹ ಬ್ರೇಕ್‌ಫಾಸ್ಟ್ ರೆಸಿಪಿಯನ್ನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಬ್ರೇಕ್‌ಫಾಸ್ಟ್ ಅಂತಲೇ ಅಲ್ಲ, ನೀವೇನಾದರೂ ನಾನ್ ವೆಜ್ ಅಥವಾ ಏನಾದರೂ ಚಿಕನ್ ಕರಿ, ಮಟನ್ ಕರಿ ಈ ಥರ ಏನಾದರೂ ಸ್ಪೆಷಲ್ ಮಾಡಿದರೆ ಇದನ್ನ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ. ನಾನು ಇದು ಬ್ರೇಕ್‌ಫಾಸ್ಟ್‌ಗೆ ರೆಡಿ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೀವೇ ನೋಡ್ಬೋದು. ಇದು ಒಂದು ಸಲ ನಾನು ರೆಡಿ ಮಾಡಿಕೊಂಡು ಈ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ. ನಿಮಗೆ ಇದನ್ನ ಹೇಗೆ ಮಾಡೋದು ಅಂತ ಸಹ ತೋರಿಸ್ಕೊಡ್ತೀನಿ. ಎಷ್ಟು ಸಾಫ್ಟಾಗಿ ಬರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಏನಾದರೂ ಸ್ಪೆಷಲಾಗಿ ಮಾಡ್ತಾ ಇರಬೇಕಲ್ವ ಫ್ರೆಂಡ್ಸ್, ಹಾಗಾಗಿ ಇದನ್ನು ನೀವು ಒಂದು ಸಲ ಮಾಡಿ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬರುತ್ತೆ ಈ ಬ್ರೇಕ್‌ಫಾಸ್ಟ್ ಅಂತ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಇನ್ನೂ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮಗೆ ಪ್ರತಿನಿತ್ಯ ಸಿಗತ್ತೆ ಅಂತ ಹೇಳ್ತಾ, ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಬನ್ನಿ ನೋಡಿ, ಈ ರೀತಿಯಾಗಿ ಬರುವಂತಹ ಒಂದು ಬ್ರೇಕ್‌ಫಾಸ್ಟ್ ರೆಸಿಪಿಯನ್ನು ನಿಮಗೆ ತೋರಿಸ್ಕೊಡ್ತೀನಿ ನಾನು. ಬನ್ನಿ ಹಾಗಾದರೆ ನೋಡೋಣ ಇದನ್ನು ಹೇಗೆ ಮಾಡೋದು ಅಂತ. ಮೊದಲನೇದಾಗಿ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ನಾನು ಬೇಕಾದಷ್ಟು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನಾನಿಲ್ಲಿ 3 ಜನಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಬ್ರೇಕ್‌ಫಾಸ್ಟನ್ನು. ಸೊ ನನಗೆ ಎಷ್ಟು ಮೈದಾ ಹಿಟ್ಟು ಬೇಕು ಅಷ್ಟನ್ನು ನಾನು ತಗೊಳ್ತೀನಿ. ನೀವು ಎಷ್ಟು ಜನ ಇದ್ದೀರಾ ನೋಡಿಕೊಂಡು ನೀವು ತಗೊಳ್ಳಿ ಫ್ರೆಂಡ್ಸ್. ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೀವು ತಗೊಳ್ಳಿ. ಹಾಗೆ ಮೈದಾ ಹಿಟ್ಟಿಗೆ ನೀರು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವ ರೀತಿ ನೀವು ಮೈದಾ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಳ್ಳೋದು ಅಂತ ನಿಮಗೆ ಗೊತ್ತಿರುತ್ತೆ. ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಯಾವ ಹದಕ್ಕೆ ಅಂತ ಹೇಳಿದರೆ, ಚಪಾತಿ ಹಿಟ್ಟನ್ನು ನಾವು ಚಪಾತಿ ತಟ್ಟಲಿಕ್ಕೆ ಯಾವ ಹದ ಮಾಡ್ಕೋತೀವಿ ಹಾಗೆ ಆ ಹದದಲ್ಲಿ ಸ್ವಲ್ಪ ಗಟ್ಟಿಯಾಗಿ ಇದನ್ನ ತುಂಬ ನೀರು ಹಾಕ್ಕೋಬಾರ್ದು. ಸ್ವಲ್ಪ ಗಟ್ಟಿಯಾಗಿ ಈ ರೀತಿ ನಾದಿ ಚೆನ್ನಾಗಿ ಇದನ್ನು ಕವರ್ ಮಾಡಿ ಇಟ್ಬಿಡಿ. ಕವರ್ ಮಾಡಿ ಒಂದು 5-10 ನಿಮಿಷ ಹಾಗೆ ಇರಲಿ ಅದು. ಅದಾದ ನಂತರ ಮತ್ತೆ ಸ್ವಲ್ಪ ಹೊತ್ತಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಇಲ್ಲಿ ಕ್ಲೀನಾಗಿ ಒರೆಸಿ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನೋಡಿ ಈ ಹದಕ್ಕೆ ಬಂದಿದೆ. ಸ್ವಲ್ಪ ಸ್ಮೂತಾಗಿ ಬಂದಿದೆ ಈ ಹಿಟ್ಟು. ಇದನ್ನು ನಾನಿವಾಗ ಹೇಗೆ ರೆಡಿ ಬನ್ನಿ ಇವಾಗ ಇದನ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಈ ಹಿಟ್ಟನ್ನು ಸ್ವಲ್ಪನೇ ತಗೊಂಡು ಚೆನ್ನಾಗಿ ಕೈಯಲ್ಲಿ ಈ ರೀತಿ ಮಾಡ್ಕೊಳ್ಬೇಕು. ಈ ರೀತಿ ಮಾಡಿಕೊಂಡು ನೀಟಾಗಿ ಸ್ವಲ್ಪ ಮೈದಾ ಹಿಟ್ಟನ್ನು ತಗೊಂಡು ಮೈದಾ ಹಿಟ್ಟನ್ನೇ ಹಾಕ್ಕೊಳ್ತಾ ಚೆನ್ನಾಗಿ ಲಟ್ಟಿಸ್ಕೊಳ್ಳೋದು. ಇವಾಗ ನಾನು ನಿಮಗೆ ಲಟ್ಟಿಸಿ ತೋರಿಸ್ತೀನಿ ಇದು ಯಾವ ರೀತಿ ಅಂತ. ಅದೇ ರೀತಿ ನೀವು ಲಟ್ಟಿಸ್ಕೊಳ್ಳಿ ಚೆನ್ನಾಗಿ. ಮೈದಾ ಹಿಟ್ಟನ್ನು ಆ ಕಡೆ ಈ ಕಡೆ ನೀವು ಹಾಕ್ಕೊಳ್ಳೋದ್ರಿಂದ ಅದು ಅಂಟೋದಿಲ್ಲ ಅಂತ. ಚೆನ್ನಾಗಿ ಒಂದಕ್ಕೊಂದು ಹಿಡ್ಕೊಳ್ಳೋದಿಲ್ಲ. ಆಮೇಲೆ ತಟ್ಟುವಾಗನೂ ಸಹ ನಾವು ಲಟ್ಟಿಸುವಾಗ ಕೆಳಗಡೆ ಹಿಡ್ಕೊಳ್ಳುತ್ತೆ, ಇಲ್ಲ ಅಂದರೆ ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಳ್ತಾ ನಾವು ಲಟ್ಟಿಸೋದ್ರಿಂದ ಅದು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಇದು ಬೇಯಿಸ್ಲಿಕ್ಕೂ ಸಹ ಹೆಲ್ಪ್ ಆಗುತ್ತೆ. ಈ ರೀತಿ ನೀವು ಲಟ್ಟಿಸ್ಕೊಳ್ಳಿ. ಇದು ರೌಂಡಾಗಿ ಬರಬೇಕಂತ ಏನಿಲ್ಲ, ನಿಮ್ಗೆ ಹೇಗೆ ಬರುತ್ತೆ ಹಾಗೆ ಲಟ್ಟಿಸ್ಕೊಳ್ಳಿ. ನನಗೆ ಎಷ್ಟು ಬರುತ್ತೆ ಆ ರೀತಿಯಾಗಿ ನಾನು ಲಟ್ಟಿಸ್ತೀನಿ. ನಿಮ್ಗೆ ಹೇಗೆ ಬರುತ್ತೆ ಅದೇ ರೀತಿ ನೀವು ಲಟ್ಟಿಸ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನನಗೂ ಸಬ್ಸ್ಕ್ರೈಬರ್ನ ಅವಶ್ಯಕತೆ ಇದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ನಾನು ಲಟ್ಟಿಸ್ಕೊಂಡು ಈ ರೀತಿಯಾಗಿ ಒಂದು ತಟ್ಟೆ ಮೇಲೆ 1 by 1 ಇಟ್ಕೊಳ್ತಾ ಬರ್ತಾ ಇದ್ದೀನಿ. ಇದೇ ರೀತಿ ನೀವು ಇಟ್ಕೊಳ್ಳಿ. ನೀಟಾಗಿ ಒಂದ್ರ ಮೇಲೊಂದು ಇಟ್ಕೊಳ್ತಾ ಬನ್ನಿ. ಹಾಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಲಟ್ಟಿಸಿ ಈ ರೀತಿ ಮಾಡ್ಕೊಳ್ಳಿ. ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ 2 ಸಲ ಮಾಡ್ತೀನಿ. ಯಾಕೆ ಅಂದರೆ 2 ಥರ ಮಾಡಿ ತೋರಿಸ್ತೀನಿ. ಒಂದು ಸಲ ಬರೀ ಹಿಟ್ಟು ಹಾಕಿ ನಾನು ನಿಮಗೆ ಈ ರೀತಿ ಮಾಡಿ ತೋರಿಸ್ತೀನಿ. ಇನ್ನೊಂದು ಸಲ ಇನ್ನೊಂದು ರೀತಿ ಮಾಡಿ ತೋರಿಸ್ತೀನಿ. ಇದು ನಾನು ಬರೀ ಹಿಟ್ಟು ಹಾಕಿ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಇದನ್ನು ನಾನು ಹೀಗೆ 1 by 1 ಲಟ್ಟಿಸ್ಬಿಟ್ಟು ಅದ್ರ ಮೇಲೆ ಇಟ್ಕೊಳ್ತೀನಿ. ನೀವು ಹಾಗೆ 1 by 1 ಚೆನ್ನಾಗಿ ಲಟ್ಟಿಸಿ ಅದ್ರ ಮೇಲೆ ಇಟ್ಕೊಳ್ಳಿ. ಚೆನ್ನಾಗಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಂಡು ಅದ್ರ ಮೇಲೆ ಇಟ್ಕೊಳ್ಳಿ. ನೀಟಾಗಿ ಒಂದ್ರ ಮೇಲೊಂದು ಜೋಡಿಸ್ಕೊಳ್ತಾ ಬನ್ನಿ.
ಆ್ಯಕ್ಚುಲಿ ನಂಗೆ ಅಷ್ಟೊಂದು ಚೆನ್ನಾಗಿ ಲಟ್ಸೋಕ್ಕೆ ಬರಲ್ಲ, ಆದರೆ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಲಟ್ಸಿದ್ದೀನಿ. ಇನ್ನೂ ಚೆನ್ನಾಗಿ ಲಟ್ಸೋರು ಅದನ್ನು ಎಷ್ಟು ಬೇಕಾದರೂ ನೀವು ಅಗಲವಾಗಿ ಮಾಡ್ಕೊಳ್ಬಹುದು. ಇಷ್ಟು ಅಗಲ ಮಾಡ್ಕೊಳ್ತೀವಿ, ಚೆನ್ನಾಗಿ ತಟ್ಲಿಕ್ಕೆ ಬರುತ್ತೆ ನನಗೆ ಅಂತ ಹೇಳೋರು ಎಷ್ಟು ಅಗಲ ಬೇಕು ಅಷ್ಟು ಅಗಲ ಮಾಡ್ಕೋಬೋದು. ತವ ಎಷ್ಟು ಅಗಲ ಇರುತ್ತಲ್ವ ಅಷ್ಟು ಅಗಲನೂ ಮಾಡ್ಕೊಳ್ಬಹುದು, ಅದೇನೂ ಪ್ರಾಬ್ಲಮ್ ಇಲ್ಲ. ಹಾಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೂ ಸಹ ನೀವು ಮಾಡ್ಕೊಳ್ಬಹುದು. ಸೊ ನಾನು ಈ ರೀತಿ ನನಗೆಷ್ಟು ಲಟ್ಸೋದಕ್ಕೆ ಸಾಧ್ಯ ಅಷ್ಟು ನಾನು ಲಟ್ಸಿ ಒಂದ್ರ ಮೇಲೆ ಒಂದು ನೀಟಾಗಿ ಇಟ್ಕೊಳ್ತಾ ಬರ್ತೀನಿ. ಸೊ ನೀವು ಸಹ ಇದೇ ರೀತಿ ಲಟ್ಟಿಸ್ಕೊಂಡು ಒಂದ್ರ ಮೇಲೊಂದು ಇಡ್ತಾ ಬನ್ನಿ. ಸೊ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗೆ ಮನೆ ಮಂದಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಸೊ ಮೈದಾಯಿಂದ ಪರಾಟ ಮಾಡೋ ಬದಲು ಅಥವಾ ಪೂರಿ ಮಾಡೋ ಬದಲು ಒಂದು ಸಲ ಈ ರೀತಿಯೂ ಮಾಡ್ಬೋದಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಆಮೇಲೆ ತುಂಬ ಬೇಗ ಕೂಡ ಆಗುತ್ತೆ. ಇವಾಗ ತಟ್ಟಿಬಿಟ್ಟು ನಾನು ತಟ್ಟಿಟ್ಕೊಂಡು ಆಮೇಲೆ ಒನ್ ಬೈ ಒನ್ ಬೇಯಿಸ್ಕೊಳ್ತಾ ಇರ್ತೀನಿ, ಅಥವಾ ಮಾಡ್ತಾ ಬೇಯಿಸ್ತೀನಿ. ಈ ಥರ ಅಂದರೆ ಆ ಕಡೆ ಗ್ಯಾಸು ವೇಸ್ಟ್ ಆಗ್ತಿರುತ್ತೆ, ಈ ಕಡೆ ಟೈಮು ವೇಸ್ಟ್ ಆಗ್ತಿರುತ್ತೆ. ಅದು ಈ ಥರ ಅಂದರೆ ಈ ರೀತಿ ಮಾಡಿದ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಒಂದು ಸಲ ಎಲ್ಲ ಮಾಡಿ ಲಟ್ಸಿಟ್ಬಿಟ್ಟು ಆಮೇಲೆ ಒಂದೇ ಸಲ ಹಂಚಿಗೆ ಎಲ್ಲವನ್ನು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಹೋಗೋದು ತುಂಬಾ ಬೇಗ ಆಗುತ್ತೆ. ಇದು ಲಟ್ಸೋದೊಂದೇ ಇಲ್ಲಿ ಕೆಲಸ ಬರೋದು, ಆಮೇಲೆ ಅದು ತುಂಬ ಬೇಗ ಆಗುತ್ತೆ ಬೇಯಿಸೋದೆಲ್ಲ. ಗ್ಯಾಸ್ ಕೂಡ ವೇಸ್ಟ್ ಆಗೋದಿಲ್ಲ, ಟೈಮು ಕೂಡ ವೇಸ್ಟ್ ಆಗೋದಿಲ್ಲ. ನೀವು ನೋಡ್ಬೋದು ಫ್ರೆಂಡ್ಸ್ ಈ ರೀತಿ. ನಾನು ಇಷ್ಟನ್ನು ಲಟ್ಸ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದೇ ರೀತಿ ನಾನು ಸುಮಾರು ಒಂದಷ್ಟು ಲಟ್ಸಿಟ್ಕೊಂಡಿದ್ದೀನಿ. ಸೊ ನಿಮಗೆ ತೋರಿಸ್ಕೊಡ್ತೀನಿ ಇದು ಹೇಗಾಗತ್ತೆ ಅಂತ. ನನಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಲಟ್ಸ್ಕೊಂಡಿದ್ದೀನಿ. ಇವಾಗ ನಾನು ಒಬ್ಬನಿಗೆ ಬ್ರೇಕ್ಫಾಸ್ಟ್ ಮಾಡಿ ಕಳಿಸ್ಬೇಕು, ಕ್ಯಾರಿಯರ್ಗೆ ಮತ್ತು ಬ್ರೇಕ್ಫಾಸ್ಟ್ ರೆಡಿಯಾಗಿ ಕಳಿಸ್ಬೇಕು. ಸೊ ಹಾಗಾಗಿ ನಾನು ಫಸ್ಟ್ ಅವನಿಗೆ ಮಾಡಿ ಕಳಿಸ್ತೀನಿ. ಅದಾದಮೇಲೆ ಇನ್ನೂ ಒಂಥರ ನಾನು ನಿಮಗೆ ಮಾಡೋದು ತೋರಿಸ್ಕೊಡ್ತೀನಿ ಹೇಗಂತ. ಇನ್ನೂ ತೆಳು ಬೇಕು ಅಗಲ ಬೇಕು ಅಂದರೆ ನೀವು ಹಾಗೆ ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಲಟ್ಟಿಸ್ಕೊಳ್ಳಿ. ಸೊ ನನಗೆಷ್ಟು ಸಾಕು ಅಷ್ಟು ನಾನು ಲಟ್ಟಿಸ್ಕೊಳ್ತಿದ್ದೀನಿ. ಇವಾಗ ಇದಿಷ್ಟನ್ನು ತಗೊಂಡು ನಾವೇನು ಮಾಡೋಣ, ಈಗ ಅದ್ರ ಮೇಲೆ ನೀಟಾಗಿ ಒನ್ ಬೈ ಒನ್ ಜೋಡಿಸ್ಕೊಂಡಿದ್ದೀನಿ. ಎಲ್ಲ ಒಂದೇ ಶೇಪಿಗೆ ಮಾಡ್ಕೋಬೋದು, ಅಥವಾ ಸ್ವಲ್ಪ ಹೆಚ್ಚು ಕಡಿಮೆ ದೊಡ್ಡ ಚಿಕ್ಕದಾಗುತ್ತೆ, ಅದು ನಡೆಯುತ್ತೆ. ಸೊ ನೋಡಿ ಈ ಥರ ಜೋಡಿಸಿಟ್ಟಿದ್ದೀನಿ ನಾನು ಇದೆಲ್ಲನೂ ಇಲ್ಲಿ ಹಾಕ್ಕೊಂಡು ಸ್ವಲ್ಪ ಹಿಟ್ಟು ಹಾಕಿಬಿಟ್ಟು ಅದನ್ನೆಲ್ಲ ಹಾಕ್ಕೊಂಡು ಮತ್ತೆ ಲಟ್ಟಿಸ್ತೀನಿ ನಾನು. ಸೊ ಇದೇ ಇರೋದು, ಇದನ್ನು ನಾನು ಮತ್ತೆ ಲಟ್ಟಿಸ್ಕೊಳ್ತೀನಿ. ಈ ಥರ ನೀವು ದೊಡ್ಡದಾಗಿ ಲಟ್ಟಿಸ್ಕೊಳ್ತೀವಿ ಅಂದರೆ ಹೇಗೆ ಬೇಕಾದರೂ ಮಾಡ್ಬೋದು. ದೊಡ್ಡದಾಗಿ ಮೊದಲೇ ಸ್ವಲ್ಪ ದೊಡ್ಡದಾಗಿ ಇದು ಮಾಡ್ಕೋಬೇಕಾಗುತ್ತೆ. ಚಿಕ್ಕದೇ ಪರವಾಗಿಲ್ಲ ಅಂದರೆ ಹೀಗೆ ಮಾಡಿಕೊಂಡು ತುಂಬ ಗಟ್ಟಿಯಾಗಿ ಇದು ಮಾಡಬೇಡಿ, ಲೈಟಾಗಿ ಪ್ರೆಸ್ ಮಾಡಿ ಸ್ವಲ್ಪ ಲಟ್ಟಿಸ್ಕೊಳ್ಳಿ ಸಾಕು. ತುಂಬ ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರೆ ಆಮೇಲೆ ಎತ್ತಲಿಕ್ಕೆ ಬರೋದಿಲ್ಲ ಬೇಯಿಸುವಾಗ. ಸೊ ಇಷ್ಟು ಲೈಟಾಗಿ ತಟ್ಕೊಳ್ಳಿ ಸಾಕು. ಇದಾದಮೇಲೆ ಹಂಚು ಬಿಸಿಗೆ ಇಟ್ಕೊಂಡಿರೋಣ. ಸೊ ಹಂಚನ್ನು ಒಂದು ಕಡೆಯಿಂದ ಬಿಸಿ ಆಗ್ತಾ ಇರುತ್ತೆ. ಸೊ ನೋಡ್ಬೋದು ನೀವು ಎಷ್ಟು ನಾನು ಯಾವ ರೀತಿಯಾಗಿ ಲಟ್ಟಿಸಿದ್ದೀನಿ ಅಂತ. ಸೊ ಇವಾಗ ಇದು ಹಂಚು ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ನಿಮ್ಗೇನು ಬೇಕೋ ಅದನ್ನು ನೀವು ಹಾಕ್ಕೋಬೋದು. ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕೊಳ್ಳೋದ್ರಿಂದ ಸ್ಮೂತಾಗಿ ಜಾಸ್ತಿ ಬರುತ್ತೆ. ತುಪ್ಪನೇ ಜಾಸ್ತಿ ಬಳಸೋದ್ರಿಂದ ಇನ್ನೂ ಸ್ಮೂತಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ತುಪ್ಪ ಮನೆಯಲ್ಲಿರೋರು ತುಪ್ಪವನ್ನೇ ಹಾಕ್ಕೊಳ್ಳಿ, ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ, ತಿನ್ನಲಿಕ್ಕೂ ಸಹ ಚೆನ್ನಾಗಿರುತ್ತೆ. ಸೊ ನಾನು ಇದಕ್ಕೆ ಆಯಿಲನ್ನೇ ನಾನು ಬಳಸೋದು ಹೆಚ್ಚು ರೈಸ್ ಬ್ರಾನ್ ಆಯಿಲು. ಸೊ ಅದನ್ನೇ ನಾನು ಬಳಸ್ತೀನಿ. ಸೊ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸಹ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗಲೂ ನಾನು. ಸೊ ಅದನ್ನು ಇವತ್ತು ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಅಡುಗೆಗೂ ನಾನು ಅದೇ ರೀತಿ ಬಳಸೋದು. ಸೊ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಹಾಕ್ಕೋಬೋದು. ಇವಾಗ ಇದು ಅಡಿ ಮತ್ತು ಮೇಲೆ ಚೆನ್ನಾಗಿ ಬೇಯಿಸ್ಕೊಳ್ಳುವಂಥದ್ದು. ಇದನ್ನು ಎರಡೂ ಸೈಡ್ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಎರಡೂ ಸೈಡ್ ಬೇಯಿಸಿದ್ರೆ ಅದು ಒಂದು ಗಟ್ಟಿಯಾಗುತ್ತೆ, ತಿನ್ನೋದಕ್ಕೂ ಕಷ್ಟ ಆಗುತ್ತೆ, ತುಂಬ ತೆಳು ಇರುತ್ತಲ್ವ, ಹಾಗಾಗಿ ಒಂದು ಸೈಡ್ ಬೇಯಿಸಿದ್ರೆ ಸಾಕು. ಸೊ ಇದನ್ನು ಎತ್ತೋಣ, ನಿಧಾನವಾಗಿ ಎತ್ತೋದಕ್ಕೆ ಬರುತ್ತೆ. ಸೊ ಇದು ಸ್ವಲ್ಪ ಇದಾಗಿದೆ, ಕಿತ್ತಿದೆ, ಪರವಾಗಿಲ್ಲ. ಸೊ ಈ ರೀತಿ ಆಗುತ್ತೆ ಒಂದೊಂದು ಸಲ, ಆದರೆ ಚೆನ್ನಾಗೇ ಬರುತ್ತೆ. ನೋಡ್ತಾ ಹೋಗ್ಬೋದು ನೀವು ಎಷ್ಟು ಚೆನ್ನಾಗಿದೆ ಎತ್ಕೊಳ್ಳಿಕ್ಕೆ ಬರುತ್ತೆ ಅಂತ. ಸ್ವಲ್ಪ ನಾನು ಬಿಸಿ ಮುಟ್ಟಿ ಅಭ್ಯಾಸ ಇದೆ, ಹಾಗಾಗಿ ಜಾಸ್ತಿ ಕೈಯನ್ನೇ ಯೂಸ್ ಮಾಡ್ತೀನಿ.
ಸೊ ಅದನ್ನು ಅಡಿಗಡೆದು ತೆಗೆದ್ವಿ ಅಂದರೆ ಅದು ಉಲ್ಟಾ ಮಾಡಿ ಹಾಕ್ಕೊಂಡು ಮೇಲ್ಗಡೆ ತೆಕ್ಕೊಳ್ಳೋದು. ಇವಾಗ ನಾವು ತೆಗಿತೀವಲ್ಲ ಅದನ್ನು ಮತ್ತೆ ಉಲ್ಟಾ ಮಾಡಿ ಅಡಿಗಡೆಯಿಂದ ಬೇಯಲಿಕ್ಕೆ ಬಿಡೋದು. ಈ ರೀತಿ ಮಾಡೋದು. ಉಲ್ಟಾ ಹಾಕ್ತಾ ತೆಗಿತಾ ಹೋಗೋದು. ಇವಾಗ ನಾನು ಮೇಲ್ಗಡೆ ಇಷ್ಟು ಬೇಯಿಸಿ ತೆಗಿಯೋಷ್ಟರಲ್ಲಿ ಅಡಿಗಡೆದು ಚೆನ್ನಾಗಿ ಬೆಂದಿರುತ್ತೆ. ಇಷ್ಟೇ ಇರೋದು. ಇದನ್ನು ಇವಾಗ ನಾನು ತೆಕ್ಕೊಳ್ತೀನಿ. ಅಡಿಗಡೆದು ಹೇಗೆ ಬೆಂದಿರುತ್ತೆ ಅಂತ ನೀವೇ ನೋಡಬಹುದು. ಇದು ಬೆಂದಿದ್ರೆ ಎದ್ದೇಳ್ತಾ ಬಂದಿರುತ್ತೆ. ಸೊ ಆವಾಗ ತೆಗೆಯುವಂಥದ್ದು. ಈಗ ನೋಡಿ ಉಲ್ಟಾ ಹಾಕಿದ್ದೀನಿ. ಇದು ಸಹ ಚೆನ್ನಾಗಿ ಬೆಂದಿದೆ. ಇದನ್ನು ಸಹ ತೆಗಿಬೋದು ನೀಟಾಗಿ. ಸೊ ಆರಾಮಾಗಿ ಬರುತ್ತೆ. ನೋಡಿ ಎಷ್ಟು ಸ್ಮೂತಾಗಿ, ಎಷ್ಟು ತೆಳುವಾಗಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಡಿಗಡೆ ಬೇಯಿಸೋ ಅಗತ್ಯ ಇರಲ್ಲ ನೋಡಿ, ಈ ರೀತಿ ಬೆಂದಿರುತ್ತೆ. ಬೇಯಿಸಿದ್ರೆ ಗಟ್ಟಿಯಾಗಿಬಿಡುತ್ತೆ, ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅಡಿಗಡೆ ಹೆಚ್ಚೊತ್ತು ಬೇಯಿಸಲೇಬೇಡಿ. ಸೊ ಈ ರೀತಿ ಮಾಡ್ಕೊಳ್ಳುವಂಥದ್ದು ಎಷ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಇದ್ರ ಮೇಲ್ಗಡೆ ಆಯಿಲ್ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಇದನ್ನು ತೆಗೆದಿಡ್ತೀನಿ. ಆಯಿತು ಇದು ಸಹ. ಸೊ ಇವಾಗ ನಾನು ನಿಮಗೆ ಇನ್ನೊಂದು ಥರ ಮಾಡೋದು ಅಂತ ಹೇಳಿದ್ನಲ್ಲ, ಇನ್ನೊಂದು ಥರ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಏಕೆಂದರೆ ಕೆಲವ್ರಿಗೆ ಹಿಟ್ಟು ಹಾಕ್ಕೊಂಡು ಇದು ಮಾಡಿರ್ತಾರೆ, ಅದು ಎತ್ತೋಕ್ಕೆ ಬರ್ದೇನೂ ಇರಬಹುದು. ಕೆಲವ್ರಿಗೆ ಗೊತ್ತಾಗಲ್ಲ, ಅಷ್ಟೊಂದು ಐಡಿಯಾಸ್ ಇರಲ್ಲ ಅಂತ ಹೇಳೋರು ಈ ರೀತಿ ಮಾಡ್ಕೊಳ್ಳಿ. ನಿಮಗೆ ಇದು ತುಂಬಾ ಸುಲಭವಾಗಿ ಬರುತ್ತೆ. ಏನಂತ ಹೇಳಿದರೆ, ಲಟ್ಟಿಸ್ತೀರಲ್ವ, ಲಟ್ಟಿಸಿ ಇಟ್ಟಿದ್ರ ಮೇಲೆ ಸ್ವಲ್ಪ ಆಯಿಲನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದನ್ನು ನಾನು ಲಟ್ಟಿಸ್ತೀನಿ. ಆ್ಯಕ್ಚುಲಿ ಸ್ವಲ್ಪ ಆಯಿಲ್ ಬಿದ್ದಿತ್ತು, ನಾನು ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಟ್ ಆಯಿಲ್ ಹಾಕಿ ನೀವು ಲಟ್ಟಿಸ್ಬೇಡಿ. ಹಿಟ್ಟು ಹಾಕ್ಕೊಂಡೇ ಲಟ್ಟಿಸಿ ಚೆನ್ನಾಗಿ. ಹಿಟ್ಟು ಹಾಕ್ಕೊಂಡು ಲಟ್ಟಿಸಿ ಆದಮೇಲೆ ಮತ್ತೆ ನೀವು ಮೊದಲು ಆಯಿಲ್ ಹಾಕಿ ಇಟ್ಟಿದ್ರಲ್ವ ಒಂದು ರೊಟ್ಟಿ ಮೇಲೆ, ಆದರೆ ಅದೇ ಥರ ಇದಕ್ಕೂ ಸಹ ನೀವು ಹಾಕ್ಬಿಟ್ಟು ಅದ್ರ ಮೇಲೆ ಆಯಿಲ್ ಹಾಕಿ. ಇದು ನಾನು ಕ್ಯಾಮ್ರಾ ಕಾಣಿಸ್ತಾ ಇದೆ ಅಂದ್ಕೊಂಡು ಮಾಡ್ತಾಯಿದ್ದೀನಿ, ಬಟ್ ಕಾಣಿಸಿಲ್ಲ. ಮತ್ತೆ ಈಗ ಸ್ವಲ್ಪ ಹೊತ್ತಿಗೆ ಈ ಕಡೆ ಇಡ್ತೀನಿ ನೋಡಿ, ಇಟ್ಟು ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ಕ್ಯಾಮ್ರಾನ ನೋಡಿ ಇವಾಗ ಇಟ್ಟು ತೋರಿಸ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ನಾನು ಆಯಿಲ್ ಹಾಕ್ಕೋತೀನಿ. ಸೊ ಹೀಗೆ ಮಾಡ್ಕೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿ ಬರುತ್ತೆ, ಜೊತೆಗೆ ಬೇಗ ಚೆನ್ನಾಗಿ ಎದ್ದೇಳುತ್ತೆ. ನೀವು ಏನು ಅದನ್ನು ಮೇಲೆ ಎದ್ದೇಳ್ತಾ ಇಲ್ಲ ಅಂತ ಏನೂ ಮಾಡೋ ಅಗತ್ಯ ಇರಲ್ಲ. ಅಲ್ಲಿ ಕೆಳಗಡೆ ನನ್ನ ಮಗ ಬಂದು ಏನೇನೋ ಕಿರಿಕಿರಿ ಮಾಡ್ತಾ ಇದ್ದಾನೆ. ಆದರೂ ರೆಡಿ ಮಾಡಿಕೊಡ್ಬೇಕು, ಲೇಟಾಗಿಬಿಡತ್ತೆ ಬ್ರೇಕ್ಫಾಸ್ಟು ಮತ್ತು ಕೆರಿಯರ್ಗೆ ಅಂತ ಹೇಳ್ಬಿಟ್ಟು ಬೇಗ ಮಾಡ್ತಾಯಿದ್ದೀನಿ ನಾನು. ಸೊ ಇವಾಗ ನಾನು ಇನ್ನೊಂದು ಥರನೂ ಈ ಥರ ಆಯಿಲ್ ಹಾಕೋದು ನೋಡಿ, ಅದ್ರ ಮೇಲೆ ಇದನ್ನು ಇಡೋದು. ಈ ಥರ ಮಾಡಿ ಇನ್ನೊಂದು ಸೆಟ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೀವು ಸಹ ಈ ಥರನೇ ಮಾಡ್ಬೋದು. ನಿಮಗೆ ಆ ಥರ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇದೆ, ಎತ್ತಲಿಕ್ಕೆ ಆಗಲ್ಲ ನನಗೆ ಅಂದರೆ ಈ ಥರನೂ ನೀವು ಮಾಡ್ಕೊಳ್ಬಹುದು. ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇಡ್ತಾ ಬರೋದು. ಸೊ ಇದನ್ನು ನೀವು ಮಾಡ್ಕೊಳ್ಬೋದು. ಸೊ ನಾನು ಇದನ್ನು ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಲಟ್ಟಿಸ್ಕೊಳ್ತೀನಿ ನೋಡಿ, ಅದೇ ರೀತಿನ ಎಷ್ಟು ಸಾಧ್ಯನೋ ಅಷ್ಟು ಲಟ್ಟಿಸ್ಕೊಳ್ತೀನಿ. ನಿಮಗೆ ಎಷ್ಟು ಬೇಕು, ಹೇಗೆ ಬೇಕೋ ಹಾಗೆ ಲಟ್ಟಿಸ್ಕೊಳ್ಳಿ. ತುಂಬ ಅಗಲ ಬೇಕು ಅಂದರೆ ಮೊದಲೇ ಅಗಲ ಲಟ್ಟಿಸ್ಕೊಂಡು ಆಮೇಲೆ ಈ ರೀತಿ ಸೆಟ್ ನೀವು ಲಟ್ಟಿಸುವಾಗ ಸ್ವಲ್ಪನೇ ಲಟ್ಟಿಸ್ಬೇಕು, ತುಂಬ ಲಟ್ಟಿಸ್ಬಾರ್ದು, ತುಂಬ ತಟ್ಟಬಾರ್ದು. ತುಂಬ ಇದು ಮಾಡಿದ್ರೆ ಹಿಡ್ಕೊಂಡ್ಬಿಡುತ್ತೆ, ಆಮೇಲೆ ಎತ್ತೋದಕ್ಕೆ ಬರೋದಿಲ್ಲ, ಹರಿದೋಗುತ್ತೆ ಅಂತ ಅಷ್ಟೇ. ಸೊ ಈ ಥರ ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ರೆಡಿ ಆಯಿತು. ಇವಾಗ ತವಾ ಕೂಡ ಬಿಸಿಗಿಟ್ಟಿದ್ದೀನಿ. ಮತ್ತು ಇದನ್ನು ಸಹ ಎಷ್ಟು ಪಟಾಪಟ್ ಅಂತ ಎತ್ಬೋದು ಅಂತ ತೋರಿಸ್ಕೊಡ್ತೀನಿ ಬೇಯಿಸಿ. ನೋಡಿ ಇದು ಬಿಸಿ ಆಗಿದೆ. ಬಿಸಿ ಆದಮೇಲೆ ನಾನು ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಅದಕ್ಕೆ ನಾನು ಈ ಒಂದು ಲಟ್ಸಿರೋಂತಹ ರೊಟ್ಟಿಗಳ ಸೆಟ್ಟನ್ನು ಇಡ್ತಾ ಇದ್ದೀನಿ. ಸೊ ಇದನ್ನು 1 by 1 ನಾನು ಬೇಯಿಸ್ಕೊತೀನಿ. ತುಂಬ ಖುಷಿಯಾಗುತ್ತೆ ಈ ಥರ ಒಂದೇ ಸಲಕ್ಕೆಲ್ಲ ಲಟ್ಟಿಸಿಟ್ಕೊಂಡು ಬೇಯಿಸಿ ಕೆಲಸ ಮುಗಿಸ್ಕೊಂಡ್ಬಿಡ್ಬೋದು ಅಂತ. ಸೊ ಇವಾಗ ನಾನು 1 by 1 ಬೇಯಿಸಿ ತೋರಿಸ್ಕೊಡ್ತೀನಿ ನಿಮಗೆ, ಇದು ಎಷ್ಟು ಕ್ವಿಕ್ಕಾಗಿ ಎಷ್ಟು ಚೆನ್ನಾಗಿ ಬೇಯುತ್ತೆ ಅಂತ. ಸೊ ಆಯಿಲನ್ನು ನಾನು ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಹೀಗೆ ಆಯಿಲನ್ನು ಹಾಕ್ಕೊಳ್ಳಿ. ಸೊ ಇದು ಅಡಿಗಡೆಯಿಂದ ಅದು ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ 1 by 1 ಎಷ್ಟು ಚೆನ್ನಾಗಿ, ಎಷ್ಟು ಪಟಾಫಟ್ ಅಂತ ಇದು ಬಿಡ್ತಾ ಬರುತ್ತೆ, ಎಷ್ಟು ಚೆನ್ನಾಗಿ ಬೇಯುತ್ತೆ ಅಂತ. ಸೊ ತುಂಬಾ ಈಸಿಯಾಗಿರುವಂತಹ ಒಂದು ರೆಸಿಪಿ ಇದು. ನೀವೇನಾದರೂ ನಾನ್ ವೆಜ್ ಮಾಡಿಕೊಂಡ್ರೆ, ಚಿಕನ್ ಮಾಡಿಕೊಂಡ್ರೆ, ಮಟನ್ ಮಾಡಿಕೊಂಡ್ರೆ, ಚಿಕನ್ ಮಾಡಿಕೊಂಡ್ರೆ, ಫಿಶ್ ಕರಿ ಏನಾದರೂ ಮಾಡಿಕೊಂಡ್ರೆ,
ಈ ಥರ ಮಾಡಬಹುದು. ಅಥವಾ ಆಲೂ ಪಲ್ಯ ಏನಾದರೂ ಸ್ಪೆಷಲಾಗಿ ಮಾಡ್ಕೊಂಡಿದ್ದೀರಾ, ಏನಾದರೂ ಕರಿ, ಎಗ್ ಕರಿ ಏನಾದರೂ ಮಾಡ್ಕೊಂಡಿದ್ದೀರಾ ಅಂದರೆ ಈ ಥರ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಎದ್ದೇಳ್ತಾ ಇದೆ. ಇದು ತುಂಬಾ ಬೇಗನೆ ಇದನ್ನ ಮಾಡ್ಕೊಳ್ಬಹುದು. ನೋಡಿ, ಇದು ಅಡಿಗಡೆದು ಇಷ್ಟು ರೆಡಿಯಾಗಿದೆ. ಆದರೆ ಇದನ್ನ ಎರಡೂ ಸೈಡ್ ಬೇಯಿಸೋಕ್ಕೆ ಮಾತ್ರ ಹೋಗಬೇಡಿ, ಗಟ್ಟಿಯಾಗುತ್ತೆ, ಅದನ್ನ ತಿನ್ನೋದಕ್ಕೂ ಕಷ್ಟ ಆಗುತ್ತೆ ಆಮೇಲೆ. ಸೊ ಈ ರೀತಿಯಾಗಿ ಆದರೆ ಬಿಸಿ ಬಿಸಿ ಇರುವಾಗಲೇ ನೀವು ಎಲ್ಲರಿಗೂ ತಿನ್ನೋದಕ್ಕೆ ಕೊಟ್ಬಿಡಿ. ಇದನ್ನು ಸ್ವಲ್ಪ ಹೊತ್ತು ತಿಂಡಿ ಕೊಡ್ತಾ ಇದ್ದೀರಾ ಅಂದರೆ ಆವಾಗ ಸ್ವಲ್ಪ ಮೊದಲೇ ಮಾಡಿಬಿಡಿ. ತುಂಬ ಹೊತ್ತು ಇದನ್ನ ಮಾಡಿಬಿಟ್ಟು ಇಡಬೇಡಿ. ಅದು ತಿಂಡಿಗೆ ಕೊಡಬೇಕು ಅಂತ ಅಂದವಾಗ ಹಾಗೇ ಬಿಸಿ ಬಿಸಿ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ತಿಂಡಿ ಕೊಡಬೇಕು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಇದನ್ನ ಬಿಸಿ ಬಿಸಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಏನಾದ್ರು ಡೈಲಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡಬೇಕು, ಏನು ಮಾಡಬೇಕು ಅಂತ ಯೋಚನೆ ಮಾಡುವಾಗ ಸ್ವಲ್ಪ ಮೈದಾ ಹಿಟ್ಟಿದ್ರೆ ಈ ರೀತಿ ಮಾಡ್ಕೊಳ್ಬಹುದಲ್ವ. ನಾನು ಅರ್ಧ kg ಅಷ್ಟು ಮೈದಾ ಹಿಟ್ಟು ನಾನು ತೊಗೊಂಬಂದಿದ್ದೆ. ಸೊ ಅದನ್ನು ಬ್ರೇಕ್ಫಾಸ್ಟ್ ಅದರಲ್ಲೇ ಒಂದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಈ ರೀತಿಯಾಗಿ ಮಾಡ್ತಾ ಇರೋವಂಥದ್ದು. ಸೊ ನೀವು ಸಹ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ 1 by 1 ತುಂಬಾ ಬೇಗವಾಗಿ ಇದು ಕ್ವಿಕ್ಕಾಗಿ ಎದ್ದು ಬರ್ತಾ ಇದೆ. ಇದು ನೀಟಾಗಿ ಬೇಯ್ತಾ ಇದೆ, ನೀಟಾಗಿ ಎದ್ದೇಳ್ತಾ ಇದೆ. ಸೊ ನೋಡಿ ಇಷ್ಟು ಈಸಿ ಅಲ್ವಾ. ಈ ರೀತಿ ಒಂದು ಸಲ ಮಾಡಿಟ್ಕೊಂಡ್ಬಿಟ್ರೆ ಒಂದು ಸಲ ಬೇಯಿಸೋದು ಈಸಿ ಕೆಲಸ ಅಲ್ವಾ. ಚಪಾತಿ ಥರ ಅಲ್ಲಿ ಮಾಡ್ತಾ ಇರ್ತೀವಿ, ಈ ಕಡೆ ಬೇಯಿಸ್ತಾ ಇರ್ತೀವಿ, ಗ್ಯಾಸು ವೇಸ್ಟ್ ಆಗ್ತಾ ಇರುತ್ತೆ, ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ಸೊ ಇದು ತುಂಬಾ ಬೇಗ ಆಗುವಂತಹ ಒಂದು ಕೆಲಸ. ಸೊ ಹಾಗಾಗಿ ಇದನ್ನು ನೀವು ಸಹ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಸಲ ಬರೀ ಮಾಡೋದಲ್ಲ, ಮಾಡಿ ನನಗೆ ಕಮೆಂಟ್ ಮಾಡಿ, ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಅದ್ರ ಜೊತೆಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಸಪೋರ್ಟ್ ಸಿಗುತ್ತೆ. ಇನ್ನೂ ನಾನೇನು ಒಂದಷ್ಟು ರೆಸಿಪಿಗಳನ್ನ ಮಾಡುವಂತಹ ಧೈರ್ಯ ಕೂಡ ನನಗೆ ಬರುತ್ತೆ. ಹಾಗೆ ನಿಮ್ಮ ಸಪೋರ್ಟ್ ಇದೆ ಅನ್ನೋ ಖುಷಿ ಕೂಡ ನನಗಿರುತ್ತೆ. ದಯವಿಟ್ಟು ವಿಡಿಯೋನ ನೋಡ್ತೀರಾ, ಆದರೆ ಲೈಕ್ ಮಾಡೋದಿಲ್ಲ. ಹಾಗಾಗಿ ದಯವಿಟ್ಟು ಲೈಕ್ ಮಾಡಿ ಅಂತ ನಾನು ಕೇಳ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಸೊ ನನಗೂ ಸಬ್ಸ್ಕ್ರೈಬರ್ನ ಅವಶ್ಯಕತೆ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಬಂತು ಅಂತ, ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಇರುತ್ತೆ ಇದು. ಈ ಥರ ನೋಡಿ ಒಳಗಡೆ ಈ ರೀತಿ ರೆಡಿಯಾಗಿದೆ. ನೀವು ಒಂದೇ ಸೈಡ್ ಬೇಯಿಸ್ಕೊಳ್ಬೇಕು, ಮತ್ತೊಂದು ಸೈಡ್ ಬೇಯಿಸ್ಕೊಳ್ಳುವಂಥ ನೆಸೆಸಿಟಿ ಏನೂ ಇರೋದಿಲ್ಲ. ಹೊರಗಡೆ ಹೋಗಿ ಹೋಟ್ಲಲ್ಲಿ ನಾವು ಏನೇನೋ ಸ್ಪೆಷಲಾಗಿ ನಾವು ತೊಗೊಂಡು ತಿನ್ನೋದಕ್ಕಿಂತ ಮನೆಯಲ್ಲಿ ಈ ಥರ ಬೇಗ ಮಾಡ್ಕೋಬೋದು, ಈಸಿಯಾಗಿ ಮಾಡ್ಕೋಬೋದು ಅಂತ ಅಂದರೆ ಯಾಕೆ ಮಾಡ್ಕೊಳ್ಬಾರ್ದಲ್ಲ ಫ್ರೆಂಡ್ಸ್. ಅದಕ್ಕೆ ಈ ರೀತಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ನಿಮಗೂ ಇಷ್ಟ ಆಗುತ್ತೆ. ಒಂದು ಸಲ ಮಾಡಿ ಈ ಥರ ಅಂತ ಹೇಳ್ತಾ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು ಮರಿಬೇಡಿ. ಮತ್ತೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಂತ ಕೋಪ ಮಾಡ್ಕೋಬೇಡಿ ಅಥವಾ ಬೇಜಾರು ಮಾಡ್ಕೋಬೇಡಿ. ನನಗೆ ಸಬ್ಸ್ಕ್ರೈಬರ್ನ ಅವಶ್ಯಕತೆ ಇದೆ. ಇದೇ ರೀತಿ ನಾನು ವೆರೈಟಿ ಅಡುಗೆ ಮಾಡಿ ಹಾಕ್ತಾ ಇರ್ತೀನಿ. ನಿಮಗಿಷ್ಟ ಆದರೆ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಹಾಗೆ ನೋಡಿ ಇದು ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಾ ಇದೆ ಅಂತ. ಇದು ಕೊನೆಯಲ್ಲಿ 2 ಉಳ್ಕೊಂಡಿದೆ. ಸೊ ಅದನ್ನು ನಿಮಗೆ ನಾನು ತೋರಿಸ್ಕೊಡ್ತೀನಿ. ಪೂರ್ತಿಯಾಗಿ ಬೇಯಿಸೋದು ಹೇಗೆ ಅಂತ ನಾನು ನಿಮಗೆ ಚೆನ್ನಾಗೇ ತೋರಿಸ್ಕೊಡ್ತೀನಿ, ನೀವು ನೋಡಬಹುದು. ಈ ರೀತಿಯಾಗಿ ಇದು ಕೊನೆಯದು ನೋಡಿ, ಅದು ಒಂದಕ್ಕೊಂದು ಅಂಟ್ಕೊಳ್ಳೋದು ಇಲ್ಲ, ಅಷ್ಟು ಚೆನ್ನಾಗಿ ಬೆಂದಿರುತ್ತೆ ಒಂದು ಸೈಡಲ್ಲೇ. 2 ಸೈಡ್ ಬೇಯಿಸುವಂಥ ಅವಶ್ಯಕತೆ ಇರೋದೇ ಇಲ್ಲ. ಸೊ ಬೇಯಿಸಬೇಡಿ, ಇದನ್ನು ಹೀಗೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಕೊಟ್ಬಿಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಾಗತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ಬರುತ್ತೆ. ಇದು ಕೊನೆಯದು ಆಯಿತು. ಎಸ್, ಇದನ್ನು ತೆಗೆಯೋಣ ಇವಾಗ. ಹಾಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ ಹೇಗಾಗತ್ತೆ, ಇದು ಹೇಗೆ ರೆಡಿ ಆಗುತ್ತೆ ಅಂತ. ಇನ್ನು ನೀವು ಕೇಳ್ಬೋದು ಸಿಂಗಲ್ಲಾಗಿ ಲಟ್ಸ್ಕೋಬೋದಾ, ಸಿಂಗಲ್ಲಾಗಿ ಇದು ಮಾಡ್ಬೋದು ಅಂತ. ಇದು ಒಂದು ನಿಮಗೆ ಸಿಂಗಲ್ಲಾಗೂ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಗಲ್ಲಾಗಿ ಲಟ್ಟಿಸ್ಕೊಂಡು ಇದನ್ನ ಬೇಯಿಸ್ಕೊಡ್ತೀನಿ. ಆದರೆ ಇದನ್ನು ಎರಡೂ ಕಡೆನೂ ಬೇಯಿಸ್ತೀನಿ, ಆದರೆ ತುಂಬ ಹೊತ್ತು ಬೇಯಿಸಬಾರ್ದು. ತುಂಬ ಬೇಗನೆ ಒಂದು ಸೈಡ್ ಬೇಯಿಸಿ ಆದಮೇಲೆ ಇನ್ನೊಂದು ಸೈಡು ಬೇಯಿಸಿಬಿಡಬೇಕು. ನಾನು ಫೋಲ್ಡ್ ಮಾಡಿ ನೋಡ್ತಾ ಇದ್ದೀನಿ ಬೆಂದಿದೆಯಾ ಅಂತ. ಸೊ ಆ ಥರ ನೋಡಿ ಇದು ಆಗಿದೆ. ಇದನ್ನ ತೆಗೆದು ಬಿಡ್ತೀನಿ. ಸಿಂಗಲ್ಲಾಗಿ ಮಾಡ್ಕೋತೀನಿ ಅಂದರೆ ಈ ಥರ ನೀವು ಮಾಡ್ಕೋಬಹುದು, ಆದರೆ ಗಟ್ಟಿ ಆಗಬಹುದೇನೋ ಸಿಂಗಲ್ ಮಾಡಿಕೊಂಡ್ರೆ ಅಂತ ಅಷ್ಟೇ. ಸೊ ಎಸ್ ನೋಡಿ ಫ್ರೆಂಡ್ಸ್, ಇದು ಈ ರೀತಿಯಾಗಿ ರೆಡಿಯಾಗಿದೆ. ಹೇಗಿದೆ ಅಲ್ಲ ಫ್ರೆಂಡ್ಸ್, ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಬರುವಂಥದ್ದು. ನಾನೊಂದು ಪಲ್ಯನ ಮಾಡಿಟ್ಟಿದ್ದೆ, ಪೊಟ್ಯಾಟೊ ಮತ್ತು ಬೀನ್ಸ್ ಇತ್ತು ಅದರದ್ದು. ಸೊ ಅದಕ್ಕೆ ನಾನು ಇದನ್ನು
ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಕೊಡ್ತಾ ಇರೋದು. ಸೊ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್. ನಿಮಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಲೇಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಎಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.